ಆರೋಗ್ಯಕರ ಜೀವನಕ್ಕೆ ಪರಿಣಾಮಕಾರಿ ಕ್ರಮಗಳನ್ನು ಪಾಲಿಸುವ ಅಗತ್ಯವಿದ್ದು, ಪ್ರತಿದಿನ ವಾಕ್ ಮಾಡುವುದರಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸುಧಾರಿಸುತ್ತದೆ. ವಾಕ್ ಮಾಡುವಾಗ ಪ್ರಕೃತಿಯ ಸೌಂದರ್ಯ ಅನುಭವಿಸಬಹುದು. ಸ್ನೇಹಿತರ ಭೇಟಿಯಿಂದ ಮನಸ್ಸಿಗೂ ನೆಮ್ಮದಿ ದೊರೆಯುತ್ತದೆ ಎಂದು ವೈದ್ಯ ಡಾಕ್ಟರ್ ಪದ್ಮಪ್ರಸಾದ್ ಸಲಹೆ ನೀಡಿದರು. ನಗರದ ಕುವೆಂಪು ರಸ್ತೆ ಬಳಿ ಇರುವ ಹಾಸನ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು, ಬಿಪಿ ಹಾಗೂ ಶುಗರ್ ಸಮಸ್ಯೆ ಇರುವವರು ಪ್ರತಿನಿತ್ಯ ಕನಿಷ್ಠ ಅರ್ಧ ಗಂಟೆ ವಾಕ್ ಮಾಡಲೇಬೇಕು. ಆಹಾರ ನಿಯಂತ್ರಣ ಅತ್ಯಂತ ಮುಖ್ಯವಾಗಿದ್ದು, ಸಿಹಿ ಪದಾರ್ಥಗಳ ಸೇವನೆ ಕಡಿಮೆ ಮಾಡಬೇಕು ಹಾಗೂ ಪೌಷ್ಟಿಕ ಆಹಾರಕ್ಕೆ ಆದ್ಯತೆ ನೀಡಬೇಕು ಎಂದರು. Sometimes alcohol is better than smoking. ಇವೆರಡರಲ್ಲಿ ಅಥವಾ ಅಸ್ತಮಾ ಅಂತ ಕರಿತೀವಿ, ಅಲರ್ಜಿಕ್ ಬ್ರಾಂಕೈಟಿಸ್. ಸೊ ಇದೇನು ಮಾಡುತ್ತೆ, ನಿಮಗೆ ಡಯಾಬಿಟಿಸು, ಹೈಪರ್ ಟೆನ್ಷನ್ನು ಮತ್ತು ಆಸ್ತಮಾ ಇವನ್ನೆಲ್ಲನೂ ಜಾಸ್ತಿ ಮಾಡಿ ಕೊನೆಗೆ ನಮ್ಮ ಜೀವನವನ್ನೇ ತೆಗೆದುಹಾಕುವಂಥ ಸನ್ನಿವೇಶಗಳನ್ನ ಇದು ತಂದುಕೊಡ್ತದೆ. ನೆಕ್ಸ್ಟ್ ಈಸ್ ಆನ್ ಆಲ್ಕೋಹಾಲ್. ಅಫ್ಕೋರ್ಸ್ ಡೆಫಿನೆಟ್ಲಿ ಆಲ್ಕೋಹಾಲಲ್ಲಿ ಏನಿದೆ ಅನ್ನೋದು ಎವ್ರಿಬಡಿ ನೋಸ್ ಪರ್ಸೆಂಟ್ ಅಂತ ಆಲ್ಕೋಹಾಲ್ ಪರ್ಸೆಂಟೇಜ್ ಇರುತ್ತೆ. ಏನು ಮಾಡುತ್ತೆ ಈ ಆಲ್ಕೋಹಾಲ್ ಮೈಂಡ್ ಫಸ್ಟ್ ಒಂದು ವರ್ಲ್ಡ್ ಕಪ್ಗೆ ಯು ವಿಲ್ ಬಿ ವೆರಿ ಮಚ್ ಆಕ್ಟಿವ್. ನೋಡಿದ್ದೀವಿ ನೀವೆಲ್ಲ ಪೀಪಲ್ ಗಮನಿಸಿದ್ದೀರಿ, ಯಾಕಂದರೆ ಪರನ್ನು ಗಮನಿಸಿದ್ದೀವಿ, ಸ್ವಂತ ಅನುಭವಗಳಾಗಿರ್ತೀವಿ, ಬೇಕಾದಷ್ಟು ಆಗಿದೆ. ಇದನ್ನೆಲ್ಲ ನಾವು ಫಸ್ಟ್ ಒಂದೆರಡು ಹೊಡೆದಾಗ ನಾವು ನಮ್ಮ ಸೀಮಿತಲ್ಲಿ ಆರಾಮಾಗಿರ್ತೀವಿ. ಆ ಮೂರು ಅದನ್ನು ಹಿಂಡ್ಬೋದು, ಇಸಕ್ಬೋದು, ಏನಾರು ಮಾಡಿ ಮತ್ತು ವಸ್ತಂತೂ ಮಾಡೋಕ್ಕಾಗಲ್ಲ. ಆದರೆ ಹರಿಯಕ್ಕೆ ಮುಂಚೆ ಹುಷಾರಾಗಿ ನೋಡ್ಕೊಳ್ತಕ್ಕಂಥದ್ದು ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಒಂದು ರೋಡ್ ಟು ಗುಡ್ ಹೆಲ್ತ್ ಅಂತ. ರೋಡ್ ಟು ಗುಡ್ ಹೆಲ್ತ್, ನಮ್ಮ ಒಂದು ಒಳ್ಳೆ ಆರೋಗ್ಯಕಾರಿ ಜೀವನ ನಡೆಸಲು ನಾವು ಏನು ದಾರಿಗಳನ್ನು ಕಂಡುಕೊಳ್ಬಹುದು ಅನ್ನೋದನ್ನ ಸುಮ್ಮನೆ ಎಲ್ಲರೂ ಗೊತ್ತಿರೋ ವಿಚಾರಗಳ ಇದ್ರಲ್ಲಿ ಆರೋಗ್ಯ ತಾವೇ ಅಳವಡಿಸ್ಕೊಳ್ಳೋದು ಅಂತ ಹೇಳಿ ಬೆಳಗ್ಗೆ ಮುಂಜಾನೆ ಎದ್ದಾಗಿಂದ ಶುರು ಮಾಡ್ಬೇಡ. ಏನು ಮಾಡ್ತೀವಿ ಬೆಳಗ್ಗೆ ಎದ್ದು? ವಾಕಿಂಗು, ಎಕ್ಸಸೈಸು, ಯೋಗ. ಎಲ್ಲರೂ ಸಾಧಾರಣ ನಮ್ಮಲ್ಲಿ ಇರತಕ್ಕಂಥವ್ರು ಎಲ್ಲರೂ ಕೂಡ ರೋಡ್ ಮೇಲೆ ಇರ್ತಾರೆ. ಬೆಳಗ್ಗೆ ಎದ್ದು ಹಂಗಾಗಿದೆ, 9 ಗಂಟೆನೂ ಮನೆಗೆ ಹೋಗಲ್ಲ ಈಗ. ಅಂದರೆ ಅವರು ತಮ್ಮ ಸ್ನೇಹಿತರುಗಳು ಜನಗಳ ಜೊತೆ ವಿಂಗಲ್ ಆಗಿಬಿಟ್ಟು ಎಷ್ಟು ಆನಂದವಾಗಿ ಮೈಂಡನ್ನು ಫ್ರೆಶ್ ಮಾಡ್ಕೊಂಡಾಗ ಏನಾಗುತ್ತೆ, ನಿಮ್ಗೆ 2 ತಿಂಗಳು 2 ದಿನ ಮುಂದಕ್ಕೆ ಹೋಗ್ಬಿಡುತ್ತೆ. ಆಯಸ್ಸು ಯಾರ ಕೈಲೂ ಇಲ್ಲ. ಆಯಸ್ಸು ಯಾರ ಕೈಲಿದೆ? ಬಟ್ ಆದರೆ ಆ ಇರತಕ್ಕಂಥ ಆಯಸ್ಸನ್ನ ಸಮೃದ್ಧಿಯಾಗಿ ಅಳವಡಿಸಿಕೊಂಡು ನಾವು ಎಷ್ಟು ದೇವರೆಲ್ಲರಿಗೂ 100 ವರ್ಷ ಕೊಟ್ಟಿರ್ತಾನೆ ಅಂತ ಬಾಯಿಸ್ಬಿಡೋಣ. ನಮಗೊಂಥರ ಅರ್ಜೆಂಟ್ ಇದೆ ಹೋಗಕ್ಕೆ. ನೀನು ಅದು ಮಾಡಿದೆ, ಇದು ಮಾಡಿದ್ ಮಾಡಿ ಏನು ಒಟ್ಟ 100 ವರ್ಷಕ್ಕೆ ನಾವು ಕಡಿಮೆ. ನೀನೇನು 100 ವರ್ಷ ಕೊಡೋದು, ನಿಮ್ಗಿಂತ ಮುಂಚೆ ನಾವೇ ಗೊತ್ತೀವಿ. ಅವನು ಯಾರೋ ಭಗವಂತ ಮೇಲೋದಾಗ ಕೇಳ್ತಾನಂತೆ, ಏನಂತ ಸತ್ತೋಗ್ಬಿಟ್ಟಿರ್ತಾನಂತೆ. ಅವನು ಯಾವ್ದಾದ್ರು ಕೂತ್ಕೊಂಡು ಕೇಳ್ತಾನಂತೆ, ಏನಂತ, ಅಣ್ಣ ನೀನೇನು ಸಮಾಚಾರ ಬಂದಲ್ಲ ಅಂತಾನಂತೆ. ನೀವು ಕರೆಸ್ಕೊಂಡ್ರೆ ನಾ ಬಂದೆ ಅಂತಾನಂತ. ಸರಿ, ನೀನು ನರಕಕ್ಕೆ ಹೋಗ್ಬೇಕಾ ಸ್ವರ್ಗಕ್ಕೆ ಹೋಗ್ಬೇಕಾ ಅಂತ ಕೇಳ್ತಾನಂತೆ. ಅವನು ಹೇಳ್ತಂತೆ, ನಾನು ಸ್ವರ್ಗಕ್ಕೆ ಹೋಗ್ಬೇಕು ಸರ್, ಎಂತೆಂತ ಒಳ್ಳೆ ಕೆಲಸ ಮಾಡಿದ್ದೀನಿ ಭೂಮಿ ಮೇಲೆ, ನಾನು ಸ್ವರ್ಗಕ್ಕೆ ಕಳಿಸ್ಬೇಕು ನಾವಿಲ್ಲಿ ಅಂತಾನಂತೆ. ಅದಕ್ಕೆ ಅವನು ಭಗವಂತ ಅಂತಾನಂತೆ, ಎಂತ ದಡ್ಡ, ಸ್ವರ್ಗದಂತ ಇರತಕ್ಕಂಥ ಭೂಮಿಗೆ ಬಿಟ್ಟು ಬಂದಲ್ಲಿ ಇಲ್ಲಿ ಸ್ವರ್ಗ ಹುಡ್ಕಕ್ಕೆ ಕೂತ್ಕೊಳಕ್ಕಾಗುತ್ತಾನೆ. ಸೊ ಈ ಭೂಮಿ ಅನ್ನೋದು ಒಂದು ಸ್ವರ್ಗ ಲೋಕ ಇದೆ. ಹಲವಾರು ಥರ ಇದೆ, ಇಲ್ಲ ಅಂತ ಹೇಳೋದು. ಹಲವಾರು ರೋಗ ರುಜಿನಗಳು, ಸ್ನೇಹಿತರು, ಬಂಧು ಬಳಗ, ಒಂದು ಸೆಂಟಿಮೆಂಟು, ಮಣ್ಣು ಮಸಿ ಬೇಕಾದಷ್ಟಿದೆ. ಇವೆಲ್ಲವನ್ನೂ ಕೂಡ ಮೆಟ್ಟಿ ನಿಂತು ನಾವು ನಮ್ಮ ಆಯಸ್ಸನ್ನು ವೃದ್ಧಿ ಮಾಡ್ಕೊಳ್ತೀವಲ್ಲ, ಅದರಲ್ಲಿ ವಾಕಿಂಗ್ ಆಗಲಿ, ಒಂದು ಎಕ್ಸಸೈಸ್ ಆಗಲಿ, ಒಂದು ಯೋಗ ಇರ್ಬೋದು, ಒಂದು ಧ್ಯಾನ ಇರ್ಬೋದು, ನೀವೇನು ಒಂದು ಅರ್ಧ ಗಂಟೆ ಮಾಡಿ ಮೈಂಡ್ ಫ್ರೆಶ್ ಆಗುತ್ತೆ. ನಮಗೆ ನಮ್ಮ ಟೀಚರ್ಸ್ ಹೇಳೋರು ಅವಾಗೇನಂದರೆ, ನಾವು ಸತ್ಯಸಾಯಿ ಸೇವಾ ಸಂಸ್ಥೆ ಅಳಿಕೆನಲ್ಲಿ ಓದ್ತಕ್ಕ ಅವಾಗೇನಿತ್ತು, ಭಜನೆ, ಊಟಕ್ಕೆ ಮುಂಚೆ ಒಂದು ಮಂತ್ರ ಎಲ್ಲವೂ ಇತ್ತು. ಮೋಸ್ಟ್ಲಿ ನಾವು ಅಲ್ಲಿ ಓದಿದ್ರಿಂದ ನಾವು ಈ ಮಟ್ಟಕ್ಕೆ ಬಂದು ನಮಗೆ ಬಂದಿದ್ದೀವಿ ಅಂತ ಅದನ್ನು ಕೃತಜ್ಞತೆ ಆ ಮೇಷ್ಟ್ರಿಗೆ ನಾವು ಸಲ್ಲಿಸಕ್ಕೆ ಇಷ್ಟಪಡ್ತೀವಿ. ಯಾಕೆಂತ ಹೇಳಿದ್ರೆ ಏನು ಹೇಳ್ತಾರೆ, ಸೇವಾ ಮನೋಭಾವನೆಗಳು ಅಲ್ಲಿಂದಲೂ ರೂಪಿಸ್ಕೊಂಡ್ಬಿಡ್ತೀವಿ. ಒಬ್ರಿಗೆ ಮಾಡೋಂಥದ್ದಿಲ್ಲ. MBBS ಅನ್ನೋದೊಂದು ಇದ್ದಿದ್ದು ಇನ್ನೂ ಕಷ್ಟವಾಗಿರೋ ಕೋರ್ಸ್. ಇಲ್ಲಿ ಓದ್ಬೇಕಾದ್ರೆ ನಿಮ್ಗೆ ಎಲ್ಲ ಸೀದಾ ಕೊಡುತ್ತೆ ನಿಮ್ಮ ಬಾಡಿನಲ್ಲಿ. ನೀನು ಒಂದು ಎಕ್ಕಂಡು ಪಕ್ಕಂಡು ಕುಣ್ಕೊಂಡು MBBS ಓದೋಕ್ಕಾಗಲ್ಲ. ನೀವು ಒಂದ್ಸತಿ ಒಳಗೆ ಬಂದರೆ ಇಟ್ ಶುಡ್ ಬಿ ಅ ಪ್ಯಾಷನ್. ನಾನೆಲ್ಲ ಸಾಯಂಕಾಲ ಪಬ್ಗೆ ಹೋಗ್ತೀನಿ, ಡಿಸ್ಕೋಥೆಕಿಗೆ ಹೋಗ್ತೀನಿ, ಹುಡುಗರ ಜೊತೆ ರೌಂಡ್ ಹೊಡಿತೀವಿ, ಇವೆಲ್ಲ ಮಾಡೋಕೆ ಆಗೋದೇ ಇಲ್ಲ MBBS. ಅಲ್ಲಿ ಉಸಿರಾಡೋಕ್ಕೆ ಬಿಡಲ್ಲ, ಅಷ್ಟೊಂಥರ ಸಬ್ಜೆಕ್ಟ್ ಹಾಕಿ ಹೇಳಿರ್ತಾರೆ. ಸೊ ಈ ಡಯಟು, ವಾಕಿಂಗು, ಯೋಗ, ಧ್ಯಾನ ಮಾಡ್ಬೇಕಾದ್ರೆ ಹೇಳಿದ್ರೆ ನಮಗೆ ಕೆಲವರು ಲೈಟ್ ಆನ್ ಮಾಡ್ಕೊಂಡು ಧ್ಯಾನ ಮಾಡೋರಿದ್ದಾರೆ, ಕೆಲವರು ಮೇಣಪತ್ತಿ ನೋಡ್ಕೊಂಡು ಧ್ಯಾನ ಮಾಡೋರಿದ್ದಾರೆ, ಅಥವಾ ಒಂದು ಬೆಳಕನ್ನು ನೋಡಿ ಧ್ಯಾನ ಮಾಡೋರಿದ್ದಾರೆ, ಅಥವಾ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡೋರಿದ್ದಾರೆ.
ಕಣ್ಣು ಮುಚ್ಕೊಂಡು ಧ್ಯಾನ ಮಾಡೋದು ಒಂಥರ ಸಮಸ್ಯೆಗಳು, ಕಣ್ಣು ಬಿಟ್ಕೊಂಡು ಧ್ಯಾನ ಮಾಡಿದ್ರೆ ಒಂಥರ ಸಮಸ್ಯೆಗಳು. ಇವು ಕೆಲವು ಏನಾಗುತ್ತೆ, ಕಣ್ಣು ಮುಚ್ಕೊಂಡ್ಕೊಳ್ಳೆ ನಮ್ಮಲ್ಲಿರೋ ಸಮಸ್ಯೆಗಳೆಲ್ಲ ನಮ್ಮ ಮುಂದೆ ಬರುತ್ತೆ. ನೆನ್ನೆ ಬೈದವನು ಯಾರೋ, ಹೊಡೆದವನು ಯಾರೋ, ಅವನ್ನೆಲ್ಲ ಗುಳ್ಳೆ ಒಳಗೆ ಬರುತ್ತೆ. ಅವನು ಆಲ್ರೆಡಿ ರಂಗನಾಥ್ ಅವ್ರದ್ದಂತ ಗುಳ್ಳೆ ಒಳಗೆ ಬರುತ್ತೆ. ಇನ್ನು ಅವನು ಯಾರು ಸಿದ್ದರಾಮಯ್ಯ, ಅದಕ್ಕೆ ಇವರೆಲ್ಲ ಬಂದು ಹೋಗ್ತಾ ಇರ್ತಾರೆ, ರೈ ಅಂತ ಬಂದು ಹೋಗ್ತಾರೆ. ಇದನ್ನ ಕಣ್ಣು ಬಿಟ್ಕೊಂಡು ನೀವು ದೇಪ ನೋಡ್ಕೊಂಡು ಮಾಡ್ತೀರಾ, ಐಶ್ವರ್ಯ ಕಣ್ಣು ಬಿಟ್ಕೊಂಡಿರೋಕ್ಕಾಗಲ್ಲ ಡಾಕ್ಟ್ರೆ ಅಂತ ಹೇಳ್ತಾರೆ. ಇದಕ್ಕೊಂದು ಉದಾಹರಣೆ, ನಮ್ಮಲ್ಲಿ ವಿಠಲ್ ಶೆಟ್ಟರು ಅಂತ ನಾವು ಅಳಿಕೆಯಲ್ಲಿದ್ದಾಗಿದ್ರು. ಅವಾಗ ರಾಮಾಯಣ